ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ಅಚ್ಚರಿಯ ಕನಸು ಕಂಡಿರುವಿರಾ? ಅದು ನಿಮಗೆ ಪರಿಚಯವಿಲ್ಲದ ಸ್ಥಳ, ಅಪರಿಚಿತ ವ್ಯಕ್ತಿಗಳು ಅಥವಾ ಹಳೆಯ ಶೈಲಿಯ ಘಟನೆಗಳಾಗಿರಬಹುದು. ಇದು ಸಾಫಲ್ಯವೋ ಕೇವಲ ಭ್ರಮೆಯೋ? ಇಲ್ಲ. ಗರುಡ ಪುರಾಣದ ಪ್ರಕಾರ ಈ ಕನಸುಗಳು ನಿಮ್ಮ ಹಿಂದಿನ ಜನ್ಮದ ನೆನಪುಗಳನ್ನೇ ತೋರಿಸುತ್ತವೆ. ಗರುಡ ಪುರಾಣದಲ್ಲಿ ಕನಸುಗಳ ಮಹತ್ವವನ್ನು ಅತ್ಯಂತ ತಾಳ್ಮೆಯಿಂದ ವಿವರಿಸಲಾಗಿದೆ. ಅಲ್ಲಿ ಸ್ವಪ್ನಗಳು 4 ವಿಧವೆಂದು ತಿಳಿಸಲಾಗುತ್ತದೆ. ದೈವಿಕ ಸ್ವಪ್ನ, ದೇವತೆಗಳಿಂದ ಬರುವ ಕನಸುಗಳು. ಸಂಸ್ಕಾರ ಸ್ವಪ್ನ, ಮನಸ್ಸಿನಲ್ಲಿ ಬಚ್ಚಿಟ್ಟ ಇಚ್ಛೆಗಳ ಪ್ರತಿಬಿಂಬ. ಪಾಪಾತ್ಮ ಸ್ವಪ್ನ, ಪಾಪದ ಕರ್ಮದಿಂದ ಬರುವ ಅಸ್ಥಿರ ಕನಸುಗಳು. ಪೂರ್ವಜನ್ಮ ಸ್ವಪ್ನ, ಹಿಂದೆ ಮಾಡಿದ ಕರ್ಮದ ನೆನಪನ್ನು ತೋರಿಸುವುದು. ಬನ್ನಿ, ಈ ಕನಸಿನ ಮಹತ್ವವನ್ನು ಅರಿಯಲು ಒಂದು ಕಥೆಯನ್ನು ಕೇಳೋಣ. ಒಂದು ಭಾನುವಾರದ ರಾತ್ರಿ ಶ್ವೇತಾ ಎಂಬ ಯುವತಿಗೆ ಒಂದು ವಿಚಿತ್ರವಾದ ಕನಸು ಬಂತು. ಆ ಕನಸಿನಲ್ಲಿ ಅವಳು ಹಳೆಯ ಹಳ್ಳಿಯ ಒಂದು ಜೀರ್ಣ ದೇವಾಲಯದಲ್ಲಿ ನಿಂತು ಭಯದಿಂದ ನಡುಗುತ್ತಿದ್ದಳು. ಅವಳ ಮುಂದೆ ಬೆಂಕಿಯಲ್ಲಿ ಸುಟ್ಟ ಶವವೊಂದು ಬಿದ್ದಿತ್ತು. ಸುತ್ತಲೂ ಅರಿವಿಲ್ಲದ ಮುಖಗಳು. ಕಣ್ಣೆದುರು ನಿಂತಿದ್ದ ಹಿರಿಯ ವ್ಯಕ್ತಿಯೊಬ್ಬರು, "ನೀನು ಮಾಡಿದ ಪಾಪದ ಫಲವೇ ಇದು" ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿದರು. ಆಕೆಗೆ ಒಂದು ಕ್ಷಣವೂ ಅರ್ಥವಾಗಲಿಲ್ಲ. ಅದು ಏನು ಪಾಪ, ಯಾರಿಗೆ, ಯಾವಾಗ ಎಂದು. ಈ ಕನಸು ಪುನಃ ಪುನಃ ಬರುತ್ತಲೇ ಇತ್ತು. ಪ್ರತಿ ರಾತ್ರಿ, ಪ್ರತಿ ಬಾರಿ ಕೇವಲ ಹೆಚ್ಚು ಸ್ಪಷ್ಟವಾಗುತ್ತಾ ಹೋಗುತ್ತಿತ್ತು. ಶ್ವೇತಾಳ ಹೃದಯದಲ್ಲಿ ವಿಚಿತ್ರ ಭಯ ಕೇಡಾಗಿ ಹೊಮ್ಮತೊಡಗಿತು. ತಾನು ಅಪಮಾನಕರ ಸ್ಥಿತಿಯಲ್ಲಿದ್ದೇನೆ ಎಂಬ ಭಾವನೆ ಎದುರಾಗತೊಡಗಿತು. ತೀವ್ರ ಆತಂಕದೊಂದಿಗೆ ಆಕೆ ತನ್ನ ಮನೆಯ ದೊಡ್ಡವರಲ್ಲಿ ಕನಸಿನ ಅರ್ಥ ಕೇಳಿದಳು. ಆದರೆ ಎಲ್ಲರೂ ಹಾಸ್ಯವಾಗಿ ತೆಗೆದುಕೊಂಡರು. ಕೊನೆಗೆ ಆಕೆ ತಾನು ಗೌರವಿಸುತ್ತಿದ್ದ ಧರ್ಮಜ್ಞ ಶಾಂತಾನಂದ ಸ್ವಾಮಿಗಳನ್ನು ಭೇಟಿ ಮಾಡಿದಳು. ಸ್ವಾಮಿಗಳು ಶ್ರದ್ಧೆಯಿಂದ ಕೇಳಿದ ನಂತರ ಹೇಳಿದರು, "ಶ್ವೇತಾ, ಈ ಕನಸು ಹೀಗೆ ಪುನಃ ಪುನಃ ಬರುವುದೆಂದರೆ ಇದು ಕೇವಲ ಕಲ್ಪನೆಯಲ್ಲ. ಗರುಡ ಪುರಾಣದ ಪ್ರಕಾರ ಕೆಲವು ಕನಸುಗಳು ನಮ್ಮ ಹಿಂದಿನ ಜನ್ಮದ ಪಾಪ ಅಥವಾ ಕರ್ಮದ ಪ್ರತಿಬಿಂಬವಾಗಿರುತ್ತವೆ. ಮಾನವನ ಆತ್ಮ ತನ್ನ ಕರ್ತವ್ಯ ತಪ್ಪಿದಾಗ ಪುನರ್ಜನ್ಮದ ಪ್ರಕ್ರಿಯೆಯ ಮೂಲಕ ಪಾಪದ ಫಲವನ್ನು ಅನುಭವಿಸಲು ಇಚ್ಛಿಸುತ್ತದೆ. ಈ ಕನಸು ನಿನಗೆ ಆತ್ಮ ನೀಡುತ್ತಿರುವ ಸಂದೇಶ" ಎಂದು ಅವರು ಹೇಳಿದರು. ಆ ಮಾತು ಕೇಳಿದ ಶ್ವೇತಾಳಿಗೆ ತಕ್ಷಣ ಒಂದು ಬಾಲ್ಯದ ಘಟನೆ ನೆನಪಾಯಿತು. ಆಕೆ 10 ವರ್ಷದಲ್ಲಿದ್ದಾಗ ತಾನು ಮತ್ತು ಸ್ನೇಹಿತೆ ದೇವಾಲಯಕ್ಕೆ ಹೋಗಿದ್ದಾಗ ಪೂಜೆಯಲ್ಲಿ ಬಳಸುತ್ತಿದ್ದ ಬೆಳ್ಳಿಯ ಪುಟ್ಟ ದೀಪವೊಂದನ್ನು ಬಾಗಿಲ ಬಳಿ ಬಿದ್ದಿದ್ದಾಗಿ ನೋಡಿ ಅದನ್ನು ತನ್ನ ಚೀಲದಲ್ಲಿ ಹಾಕಿಕೊಂಡು ಮನೆಗೆ ಹೋಗಿದ್ದಳು. ಅದನ್ನು ಪಾಪವೆಂದು ಎಣಿಸದೆ ಆಟದ ಭಾಗವೆಂದು ಅವಳು ಅಂದುಕೊಂಡಿದ್ದಳು. ಹಾಗೂ ಆಗ ಶ್ವೇತಾಳಿಗೆ ಅರಿವಾಯಿತು, ಈ ಅಜ್ಞಾನದ ಕರ್ಮವೇ ಈಗ ಆತ್ಮವನ್ನು ಬೀಳಿಸುತ್ತಿದೆ. ಶಾಂತಾನಂದ ಸ್ವಾಮಿಗಳು ಸಲಹೆ ನೀಡಿದರು, "ನೀನು ಪಾಪವನ್ನು ಒಪ್ಪಿಕೊಂಡು ದೇವಾಲಯಕ್ಕೆ ಕ್ಷಮೆ ಕೇಳಬೇಕು. ದೇವರಿಗೆ ನಿಕಟವಾಗಿ ಪ್ರಾಯಶ್ಚಿತ ಮಾಡಬೇಕು. ದಾನ, ಸತ್ಯ ಮತ್ತು ಸೇವೆಯ ಮೂಲಕ ಆತ್ಮ ಶುದ್ಧಿಗೆ ಪ್ರಯತ್ನಿಸುತ್ತದೆ" ಎಂದು ಹೇಳಿದರು. ಅವಳು ತಕ್ಷಣವೇ ಹಳೆಯ ದೇವಾಲಯಕ್ಕೆ ಹೋದಳು. ಹೊಸ ಬೆಳ್ಳಿಯ ದೀಪವನ್ನು ಅರ್ಪಿಸಿದಳು ಮತ್ತು ಭಕ್ತಿಯಿಂದ ದೇವರ ಮುಂದೆ ಕ್ಷಮೆ ಯಾಚಿಸಿದಳು. ಆ ರಾತ್ರಿಯಿಂದ ಶ್ವೇತಾಳ ಕನಸುಗಳು ನಿಂತವು. ಮನಸ್ಸಿನಲ್ಲಿ ನೆಲೆಸಿದ್ದ ಭಯ, ಅಪರಾಧ ಭಾವ ಎಲ್ಲವೂ ನಿಧಾನವಾಗಿ ಕಳೆದು ಹೋಯಿತು. ಶ್ವೇತಾ ಮತ್ತೆ ಧರ್ಮಪಥದಲ್ಲಿ ನಡೆದು ಸಮಾಜಕ್ಕೆ ಸೇವೆಯ ಮೂಲಕ ತನ್ನ ಜೀವನವನ್ನು ರೂಪಿಸಿಕೊಳ್ಳಲು ಪ್ರಾರಂಭಿಸಿದಳು. ಗರುಡ ಪುರಾಣ ನಮಗೆ ಬಹು ಮೂಲ್ಯವಾದ ಪಾಠವನ್ನು ಕಲಿಸುತ್ತದೆ. ಪಾಪವು ಸಣ್ಣದಾಗಿದ್ದರೂ ಅದನ್ನು ತೊರೆದು ಹೋಗುವುದಿಲ್ಲ. ಅದು ನಮ್ಮ ಆತ್ಮದಲ್ಲಿ ನೆಲೆಸಿ ಕನಸುಗಳ ಮೂಲಕ, ಜೀವನದ ಸಂಕಟಗಳ ಮೂಲಕ ತನ್ನ ರೇಷ್ಮೆ ಹಾದಿಯನ್ನು ಚಿತ್ರಿಸಲಿದೆ. ನಾವು ಇಂಥ ಸುಳಿವುಗಳನ್ನು ಗಮನಿಸಿ ಪಾಪದಿಂದ ಮುಕ್ತವಾಗುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ನೀವು ಕೂಡ ಇಂತಹ ಕನಸು ಕಂಡಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಅದು ನಿಮ್ಮ ಹಿಂದಿನ ಕರ್ಮದ ಸುಳಿವಾಗಿರಬಹುದು. ಪಾಪವನ್ನು ಅರಿತು ಪ್ರಾಯಶ್ಚಿತ ಮಾಡಿ ಶುದ್ಧ ಮನಸ್ಸಿನಿಂದ ಧರ್ಮ ಮಾರ್ಗದಲ್ಲಿ ನಡೆಯಿರಿ. ಶಾಂತಿ ನಿಮಗೆ ಖಂಡಿತವಾಗಿ ದೊರೆಯುತ್ತದೆ. ಧನ್ಯವಾದಗಳು.